ಅಮ್ಮ ಕೊಟ್ಟಿನ ಬಿಟ್ಟು ಹೋಗ್ಬೇಕು. ಏನ್ ಸುಸ್ತಾ ಇದೆ? ಕಣ್ಣು ಸಿಕ್ಕಿರೋದು ನನ್ನ ಪುಣ್ಯ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಕೀರ್ತನ. ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗೈಸ್. ಸೊ ಇವಾಗ ನಮ್ಮಮ್ಮಗೆ ನಂದು ವೆಡ್ಡಿಂಗ್ ಆಲ್ಬಮ್ ತೋರ್ಸೋಣ ಅಂತ ರೆಡಿ ಆಗಿದ್ದೀನಿ. 1.5 ವರ್ಷ ಆದ್ಮೇಲೆ ನಮ್ಮಮ್ಮ ನಂದು ವೆಡ್ಡಿಂಗ್ ಆಲ್ಬಮ್ ನೋಡ್ತಾ ಇರೋದು ಗೈಸ್. ಅಲ್ವಮ್ಮ? ಹೌದು, ಇವತ್ತೇ ನೋಡ್ತಿರೋದು, ನೋಡಕ್ ಹೋಗ್ತಿರೋದು ಎಕ್ಸೈಟ್ ಆಗ್ತಾ ಇದೆ. ನಮಗ್ ನಾಪ್ಕನೇ ಇದಿಲ್ಲ ಇರುತ್ತೆ ಫೋಟೋಸ್, ಯಾರೆಲ್ಲ ಇರ್ತಾರೆ. ಮದ್ವೆ ಆಗಿ 3-4 ತಿಂಗಳಿಗೆ ಆಲ್ಬಮ್ ಸಿಕ್ಬಿಡ್ತು. ತುಂಬಾ ವೇಟ್ ಇದೆ ಗೈಸ್ ನನ್ನ ಆಲ್ಬಮ್. ಅಮ್ಮ ಒಂದ್ ಸ್ವಲ್ಪ ಆಲ್ಬಮ್ನ ಎತ್ತಿ ತೋರ್ಸು. ನಿಂಗೆ ಎತ್ಕೊಂಬ ಇಲ್ಲಿಂದ. ನೋಡಿ ಗೈಸ್, ಪ್ರೂಫ್ ತೋರಿಸ್ತೀನಿ, ನಾನು ಸುಳ್ಳೇ ಹೇಳಲ್ಲ. ಒಂದು ಕೈಲಿ ಇಲ್ಲ, ಇದು ಇಕ್ಕಲ್ಲಿ ಗೈಸ್, ಟ್ರಸ್ಟ್ ಮೀ. ನಮ್ಮ ಅಚ್ಚ ಬಂದು ಒಂದು ಫೋಟೋಸು ಡಿಲೀಟ್ ಮಾಡಬೇಡಿ. ಮದುವೆಗೆ ಯಾರ್ಯಾರು ಬಂದಿದ್ರು ಅವ್ರದ್ದು ಇಲ್ಲ ಫೋಟೋಸ್ ಇರಬೇಕು ಆಲ್ಬಮಲ್ಲಿ ಅಂತ ಹೇಳಿ. ಸೊ 2 ಆಲ್ಬಮ್ಸ್ ಇರೋದು. ಅದಕ್ಕೆ ನಾವು ಎತ್ಕೊಂಡೋಗಾಗೋದು ತುಂಬ ಕಷ್ಟ ಆಗುತ್ತೆ, ತುಂಬ ಭಾರ ಗೈಸ್. ಅದಕ್ಕೆ ನಾವು ಎತ್ಕೊಂಡೇ ಹೋಗಿದ್ದಿಲ್ಲ. ಮನೆಗೆ ಬಂದರೆ ತೋರ್ಸೋಣ ಅಂತ ಇದ್ದಿದ್ದು. ಸೊ ಇವಾಗ ನಮ್ಮಮ್ಮಗೆ ತೋರ್ಸೋಣ ಅಂತ ಬನ್ನಿ, ತೋರ್ಸೋಣ. ನಮ್ಮಮ್ಮ ರಿಯಾಕ್ಷನ್ ನೋಡೋಣ. ಇದು ಪ್ರೀ ವೆಡ್ಡಿಂಗ್ ಫೋಟೋಸ್ ಗೈಸ್. ಆಲ್ಬಮ್ ಅಲ್ಲಿ ನಾವು ಪ್ರೀ ವೆಡ್ಡಿಂಗ್ ಫೋಟೋಸು ಇಕ್ಕಿದೀವಿ ಮಧ್ಯದಲ್ಲಿ. ವೆಡ್ಡಿಂಗ್ ಫೋಟೋ ತುಂಬಾ ಚೆನ್ನಾಗಿದೆ. ಹೌದು, ಹೇಳಲಿಕ್ಕೆ ವರ್ಡ್ಸೇ ಇಲ್ಲ, ಚೆನ್ನಾಗಿದೆ. ನಿಮಗೂ ಆಲ್ಬಮ್ ತೋರಿಸ್ತೀನಿ ಗೈಸ್. ಆದರೆ ಫಸ್ಟು ನಾನು ಲವ್ ಸ್ಟೋರಿ ಹೇಳ್ಬಿಡ್ತೀನಿ. ನಮಸ್ಕಾರ. ಲವ್ ಸ್ಟೋರಿ ಹೇಳ್ಬಿಟ್ಟು ಅದಾದಮೇಲೆ ಎಂಗೇಜ್ಮೆಂಟ್ ವಿಡಿಯೋ ಬಿಡ್ತೀವಿ. ಎಂಗೇಜ್ಮೆಂಟ್ ವಿಡಿಯೋ ಆದಮೇಲೆ ನಾನು ನಮ್ಮ ವೆಡ್ಡಿಂಗ್ ಆಲ್ಬಮ್ ತೋರಿಸ್ತೀನಿ ಗೈಸ್. ನಮ್ಮಮ್ಮ ಅಳ್ತಾ ಇದ್ದಾರೆ ನನ್ನ ಫೋಟೋಸ್ ನೋಡ್ಬಿಟ್ಟು. ಸಂತೋಷ ಕಣ್ಣೀರು. ಮದುವೆ ಫೋಟೋ ನಂದು ಒಂದು ಫೋಟೋ ಐತೆ, ಅದು ನೋಡ್ಬಿಟ್ಟು ತುಂಬ ಅಳ್ತಾ ಇದ್ದಾರೆ. ಇಷ್ಟು ಚೆನ್ನಾಗಿದ್ಲ ನನ್ನ ಮಗಳು ಅಂತ. ಸರಿ ಬಿಡು, ನೆಕ್ಸ್ಟು ಬಂಗಾರ ಥರ ಇದೆಲ್ಲ ನಗರಿ. ಒಂದು ಫೋಟೋನೂ ಇಲ್ಲ ಈ ಥರ. ಫೋಟೋ ಇಟ್ಕೊತಾ ಇದ್ದಾರೆ ಗೈಸ್. ನೋಡ್ಕೊಂಡಿರ್ಬೇಕಲ್ವಾ ಮಗುದು. ಈ ಫೋಟೋ ನಾನು ಅಪ್ಲೋಡ್ ಮಾಡಿದ್ದೀನಿ ಅನ್ಸುತ್ತೆ. ಸೊ ಅದು ಈ ಫೋಟೋನೇ ಗೈಸ್. ಏನು ಎಷ್ಟು ಮುದ್ದು 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 ಮುದ್ದು. ಈ ಫೋಟೋ ನೋಡ್ತಾ ಇದ್ದಾರೆ. ಚುಚ್ತಾ ಇದೆ ಫೋಟೋ ನೋಡ್ಬಿಟ್ಟು. ಏನು ಚುಚ್ತಾ ಇದೆ? ಕಣ್ಣು ಚುಚ್ತಾ ಇದೆ. ಅಷ್ಟು ಚೆನ್ನಾಗಿದೆ, ಅಷ್ಟು ಹೈಲೈಟ್. ನಾನು ಫಸ್ಟ್ ಟೈಮ್ ಈ ಥರ ನಮ್ಮ ಫ್ಯಾಮಿಲಿಲೇ ಈ ಥರ ಫೋಟೋ ನೋಡಿದ್ದು. ನನಗಿನ್ನೂ ಹಂಗೆ ಇದೆ, ಮಿಲ್ಕ್ ಬ್ಯೂಟಿ ಇನ್ನು. ಹಾಗೆ ಗೈಸ್, ನಿಮಗೂ ಇದ್ದಾರಲ್ವಾ, ನಮ್ಮ ಇಡೀ ಫ್ಯಾಮಿಲಿನೇ ಇದ್ದಾರೆ. ಅಂದರೆ ನನ್ನ ಹಸ್ಬೆಂಡ್ ಫ್ಯಾಮಿಲಿ, ನಮ್ಮ ಅತ್ತೆ, ನಮ್ಮ ನಾದಿನಿ ಎಲ್ಲರೂ ಇದ್ದಾರಲ್ಲ, ತುಂಬ ಖುಷಿ ಆಯಿತು. ಇವತ್ತು ನಮ್ಮಮ್ಮ ಕೇರಳಕ್ಕೆ ಹೋಗ್ತಾ ಇದೆ. ಇವತ್ತು ನಮ್ಮಮ್ಮ ಬೆಂಗಳೂರಿಗೆ ಹೋಗ್ತಾ ಇದ್ದಾರೆ ಗೈಸ್. ಸೊ ನೋಡಿ, ನಮ್ಮಮ್ಮ ಲಕ್ಷಣ ಕೂತಿದ್ದಾರೆ. ಬೆಂಗಳೂರು ಹೋಗೋ ಲಕ್ಷಣ. ಆಕ್ಚುಲಿ ಇವಾಗ ಹೋಗ್ತಾ ಇಲ್ಲ, ಬಸ್ ಬಂದು 9 ಗಂಟೆಗೆ. ಇವತ್ತು ನಮ್ಮಮ್ಮ ಏನೆಲ್ಲ ಇಸ್ಕೊಬೇಕಂತ ಇದಾರಂತೆ. ಚಟ್ಟಿ ಅಂತೆ, ಪೆಪ್ಪರ್ ಇಸ್ಕೊಬೇಕಂತೆ. ಇಲ್ಲ, ಇಲ್ಲಿ ಫ್ರೆಶ್ ಆಗಿ ಸಿಗುತ್ತೆ ಗೈಸ್. ಆಕ್ಚುಲಿ ತುಂಬಾ ನೈಸ್ ಕ್ವಾಲಿಟಿ ಆಗಿ ಸಿಗುತ್ತೆ. ಅದಕ್ಕೆ ನಮ್ಮಮ್ಮ ಇಸ್ಕೊಬೇಕಂತ ಇವಾಗ ಕರ್ಕೊಂಡು ಹೋಗ್ತಾ ಇದೀವಿ. ಬನಾನಾ ಚಿಪ್ಸ್ ಬೇಕಂತೆ, ನೋಡೋಣ. ಮತ್ತೆ ನಮ್ಮ ಅಮ್ಮ ಕುಟ್ಟಿಯವರು ಸಿಸ್ಟರ್ ಮನೆ, ಅವರು ಗಲ್ಫಿಂದ ಮೊನ್ನೆ ಬಂದಿದ್ದು. ಸೊ ಅವ್ರನ್ನ ನೋಡಿಲ್ಲ, ಮಿಕ್ಕಿದ್ದು ಎಲ್ಲಾರ ಮನೆಗೂ ಕರ್ಕೊಂಡು ಹೋಗಿ ಬಂದ್ಬಿಟ್ಟೆ. ಸೊ ಅವ್ರು ಇವತ್ತು ಇದಾರೆ ಅಂತ ಮನೇಲಿ ಇವಾಗ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಅವ್ರ ಹತ್ರನೂ ಮಾತಾಡ್ಕೊಂಡು ಒಂದು ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಅದಾದ್ಮೇಲೆ ಮನೆಗೆ ಬಂದು ತಿರ್ಗಾ ಡ್ರೆಸ್ ಎಲ್ಲ ಚೇಂಜ್ ಮಾಡಿ ಡ್ರಾಪ್ ಮಾಡೋಕೆ ಹೋಗ್ಬೇಕು ಗೈಸ್ ಬಸ್ ಸ್ಟ್ಯಾಂಡಿಗೆ. ಎಲ್ಲಾರು ಬರ್ತಾ ಇದಾರೆ ಅಂತ. ಒಬ್ರನ್ನ ಡ್ರಾಪ್ ಮಾಡಕ್ಕೆ ನೋಡಿ, ಎಲ್ಲಾರು ನಮ್ಮ ಫ್ಯಾಮಿಲಿನೇ ಬರ್ತಾ ಇದಾರೆ. ಎಷ್ಟೊಂದು ನಾನು ಪುಣ್ಯವಂತೆ, ಎಷ್ಟು ಅದೃಷ್ಟ ಮಾಡಿದ್ದೀನಿ ಈ ಫ್ಯಾಮಿಲಿ ಜೊತೆ ನಾನು ಮಿಂಗಲ್ ಆಗಿರೋದು. ಈ ಫ್ಯಾಮಿಲಿ ಸಿಕ್ಕಿರೋದು ನನಗೆ ಎಷ್ಟೋ ವರ್ಷದ ಅನುಗ್ರಹ. ಯಾರೋ ದೊಡ್ಡವ್ರು ಹೇಳ್ತಾ ಇದಾರೆ ಅನುಗ್ರಹ ಅಂತ. ನನ್ಗೆ ಅದು ಒಳ್ಳೆ ಗಾಡ್ ಗಿಫ್ಟ್ ಇದೆ ನನಗೆ ಸಿಕ್ಕಿರೋದು. ಎಸ್, ನಮ್ಮ ಅಮ್ಮ ಕುಟ್ಟಿ ನೋಡಿ ಡ್ರೈವ್ ಚೆನ್ನಾಗಿ ಮಾಡಿ ಅಲ್ಲಿ ಕೈ ಇಟ್ಕೊಂತ ಇದಾರೆ. ಏನ್ಮಾ ಚಟ್ಟಿ ಚಟ್ಟಿ ಚಟ್ಟಿ. ನನಗೆ ಏನ್ ಕೇಳಿಸ್ತಿದೆ ಗೊತ್ತಾ? ಚಡ್ಡಿ 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 ಅಂತ ಕೇಳಿಸ್ತಿದೆ. ನೋಡಿ ಗೈಸ್, ಈ ಶಾಪಿಗೆನೆ ಗೈಸ್ ಅಲ್ಲೇ ಮನೆ ಇರೋದು, ಇಲ್ಲಿ ಶಾಪ್ ಗೈಸ್.
ಗೈಸ್ ಏನ್ ಮಳೆ ಅಂತಾನೆ ಗೊತ್ತಿಲ್ಲ ಗೈಸ್. ಇದು ಮಳೆನೂ ಬರ್ತೈತೆ, ನಿಮಗೆ ಕಾಣಿಸ್ತಿಲ್ಲ ಅನ್ಸ್ತಿದೆ ನೋಡಿ. ಇಲ್ಲಿ ನನ್ನ ಕೈ ಮೇಲೇನು ಬೀಳ್ತಾ ಇಲ್ಲ, ಅರೆ ಹನಿ ಹನಿ ಮಳೆನೂ ಬಿಸಿಲು ತುಂಬಾ ಚೆನ್ನಾಗಿದೆ ಕ್ಲೈಮೇಟ್ ಅಂತೂ. ಗೈಸ್ ಚಟ್ಟಿ ಅಂದ್ರೆ ಇದೆ ಗೈಸ್, ಇದರಲ್ಲಿ ಸಾಂಬಾರ್ ಮಾಡ್ಬೋದು, ಫಿಶ್ ಕರಿ ಸಾಂಬಾರೆಲ್ಲ ಮಾಡಿದ್ರೆ ಒಳ್ಳೆ ಟೇಸ್ಟ್ ಬರುತ್ತೆ ಅಂತ ನಮ್ಮಮ್ಮ ಇಸ್ಕೊಂತಿರೋದು ಇದು. ನೋಡಿ ಗೈಸ್ ನಮ್ಮಮ್ಮ ಒಂದ್ ಬಾಕ್ಸ್ ಫುಲ್ ಏನೇನೋ ಇಸ್ಕೊಂಡ್ಬಿಟ್ಟಿದ್ದಾರೆ. ನಾನು ಇಷ್ಟ ತಗೊಂಡಿಲ್ಲ, ಅಮ್ಮಕುಟಿ ಇಸ್ಕೊಟ್ಟಿರೋದೆಲ್ಲ ನನ್ಗೆ, ಏನು ತಗೊಳ್ಳಿಲ್ಲ. ಚಟ್ಟಿ ಅಂತೆ, ಪೆಪ್ಪರ್ ಅಂತೆ, ಏನೇನೋ ತಗೊಂಡ್ಬಿಟ್ಟಿದ್ದಾರೆ ಗೈಸ್ ಅಲ್ಲಿ ಹೋಗಿ. ചട്ടി ഉള്ളിലുണ്ടമ്മേ ചട്ടി അത് അമ്മ എടുത്തിട്ട് വന്നു ഇവിടെ ನೋಡಿ ಗೈಸ್ ನಮ್ಮ ಅಮ್ಮು ಕುಟಿನೇ ತಗೊಂಬಂದಿದ್ ಕೈಯಿಂದ ತಗೊಂಬಂದ್ ಅವ್ರೆ ಇಕ್ಕಿ ತಿರ್ಗಾ ಶಾಕು. ಏನು ಮರಂದಮ್ಮೆ ಹೆಂಗ್ ಮರ್ತೋಗ್ತಾರ ಗೈಸ್ ನಮ್ಮ ಅಮ್ಮು ಕುಟಿ. ಅದೇ ಮರದ್ನು ಅದೇ ಅಲ್ಲಿಂದ ಅವರೇ ತಗೊಂಬಂದಿದ್ ಅವರೇ ಮರ್ತೋಗ್ಬಿಟ್ಟಿದ್ದಾರೆ. ದಯವಿಟ್ಟು ಏನಕ್ಕೆ ಹಿಂಗೆ ನಮ್ಮ ಅಮ್ಮು ಕುಟಿ ಗೈಸ್. ನಾವು ಹೋಗಿ ಬಂದ್ವಿ ಆಚೆ ಕಡೆ, ನಮ್ಮಮ್ಮ ರೆಡಿ ಆದ್ರು ನೋಡಿ. ಬಸ್ಸಲ್ಲಿ ಜಸ್ಟ್ ಹೋಗಿ ಮಲ್ಕೊಳ್ಳೋಕ್ಕೆ ಚೆನ್ನಾಗಿ ರೆಡಿ ಆಗಿದ್ದಾರೆ. ಹಿಂಗಲ್ಲ, ನನ್ನ ಮಗಳಿಗೆ ನಾನು ಹಿಂಗಿದ್ರೆ ಇಷ್ಟ. ನಾನು ಮನೇಲಿದ್ರೆ ಬರೀ ನೈಟಲ್ಲಿ ಇರ್ತೀನಿ, ಎಲ್ಲೂ ಹೋಗಲ್ಲ, ಯಾರ ಹತ್ರ ಮಾತಾಡಲ್ಲ, ಯಾರ ಮನೆಗೂ ಹೋಗಲ್ಲ. ಇಲ್ಲಿ ಬಂದಿರೋದು ಹಾಫಿಗೆ ಇಷ್ಟು ಖುಷಿಯಾಗಿದ್ದೀನಿ ಅಷ್ಟೇ. ಇಲ್ಲಿಂದ ಮತ್ತೆ ಬ್ಯಾಂಗ್ಳೂರ್ಗೆ ಹೋದ್ಮೇಲೆ ನಮ್ಮದು ರೊಟೀನ್ ಇದ್ದೇ ಇರುತ್ತೆ, ಈಗೆಲ್ಲ ಇರ್ಲಿಕ್ಕಾಗಲ್ಲ. ನಮ್ಮಮ್ಮ ಇವಾಗ 70 ಆಗಿದ್ದಾರೆ ಗೈಸ್. ಭಯ ಆಗ್ತಾ ಇದೆ. ನಾನು ಇಷ್ಟೆಲ್ಲ ಬರಾಗ 66 ಏನೋ 65ಗೆ ಒಂದು 300 ಅಂದರೆ 65 ಇಟ್ಕೊಳ್ಳಿ. 65 kg ಜಾಸ್ತಿ ಆಗಿದ್ದೀನಿ. ನನಗೆ ಇವಾಗನೇ ಸುತ್ತಾ ಇದೆ, 4 kg ಜಾಸ್ತಿ ಆಗಿದ್ದೀನಿ. ಚೆನ್ನಾಗಿ ತಿನ್ಸ್ಬಿಟ್ಟಿದ್ದೀನಿ, ಊದ್ಕೊಂಡ್ಬಿಟ್ಟಿದ್ದಾರೆ. ತಿನ್ನು ಬಂದ್ ಮನ್ಕೋ, ಮಧ್ಯಾಹ್ನ ತಿನ್ನು ಬಂದ್ ಮನ್ಕೋ, ಸಾಯಂಕಾಲ ಹೊರಗಡೆ ಹೋಗು, ಎಲ್ಲಾ ಕೊಡ್ಸು, ಎಲ್ಲಾ ತಿನ್ಸು, ಮತ್ತೆ ಬಂದ್. ಹಿಂಗ್ ಮಾಡಿದ್ರೆ ಏನಾಗ್ಲಿ ಹೇಳು, ಹಿಂಗ್ ಆಗ್ಬಿಟ್ಟಿದೀನಿ. ಇವಾಗ ಹೋಗಿ ಹೆಂಗ್ ಸಣ್ಣ ಮಾಡ್ತೀವಿ, ಸಣ್ಣ ಆಗ್ತೀನಿ ಅನ್ನೋದು ಗೊತ್ತಿಲ್ಲ. ಅಷ್ಟು ಲವ್ ಕೊಟ್ಟಿದ್ದಾರೆ ಇವ್ರತ್ತೆ, ತುಂಬಾ ಲವ್ ಕೊಡ್ತಾರೆ. ಇವರಷ್ಟು ಪ್ರೀತಿ ನಾನು ಬ್ಯಾಂಗ್ಳೂರಲ್ಲಿ ಎಲ್ಲೂ ನೋಡಿಲ್ಲ. ಎಲ್ಲೂ ಹುಡುಕಿದ್ರೂ ಸಿಕ್ಕಲ್ಲ, ಇಂಥ ಫ್ಯಾಮಿಲಿ ಎಲ್ಲೂ ಸಿಕ್ಕಲ್ಲ. ನಾನು ಇವ್ರು ಪುಣ್ಯ ಮಾಡಿಲ್ಲ, ನಾನು ಪುಣ್ಯ ಮಾಡಿದ್ದೀನಿ ಈ ಮನೆಗೆ ಬರಲಿಕ್ಕೆ. ಅದು ನನಗೆ ಭಾಳ ಸಂತೋಷ ಇದೆ. ಸಂತೋಷ ಇದೆಯಾ? ಸಾಕು, ನನ್ನ ಬಗ್ಗೆನೇ ಹೇಳ್ತಾ ಇಲ್ಲ, ಇವರು ನಮ್ಮ ಅತ್ತೆ ನಮ್ಮ ಮಾವ ಬಗ್ಗೆನೇ ಹೇಳ್ಕೊಂಡಿದ್ದಾರೆ. ಹೌದು, ಅವ್ರ ಬಗ್ಗೆನೇ ಜಾಸ್ತಿ ಹೇಳ್ತಾ ಇದ್ದೀನಿ. ನನ್ನ ಮಗಳು ಇವ್ರ ಮನೆಗೆ ಬಂದಿದ್ದಾಳಲ್ವಾ, ಅದು ಅವ್ರಿಗೂ ಪುಣ್ಯ ಅಂತ ಅವ್ರು ಹೇಳ್ತಾರೆ. ನಮಗೆ ಇಲ್ಲಿ ಹುಡುಕಿದ್ರೆ ಇಂಥ ಮಗು ಸಿಗ್ತಾ ಇರಲಿಲ್ಲ, ನಮ್ಗೆ ಇವ್ರು ಸಿಕ್ಕಿರೋದು ನನ್ನ ಪುಣ್ಯ ಅಂತ ಅವ್ರ ಮಾವ ಹೇಳ್ತಾರೆ. ಹೇಳುವಾಗ ನನ್ನ ಕಣ್ಣಲ್ಲೇ ನೀರು ಬಂತು, ಅಷ್ಟು ಖುಷಿಯಿಂದ ಹೇಳ್ಕೊತಾರೆ. ಇವ್ರು ಸಿಕ್ಕಿರೋದು ಅವ್ರಿಗೆ ಅಷ್ಟು ಪುಣ್ಯ ಅಂತ. ಅದು ನಾನು ಕೇಳುವಾಗ ಎಷ್ಟು ಸಂತೋಷ. ಸುಮ್ಮನೆ ಅಮ್ಮ ಅಲ್ವಾ, ಅಮ್ಮ ಅಂತ ಹಿಂಗೆ ಹೇಳ್ದಿರ ಹಿಂಗೆ ಹೇಳ್ತಾರೆ ಅಂತ ಸುಮ್ಮನೆ ಹಂಗೆ ಆನೆಸ್ಟಾಗಿ ಹೇಳಿದ್ದು ಯಾವಾಗೂ ಹೇಳ್ತಾ ಇರ್ತಾರೆ, ಹಂಗೆಲ್ಲ ಏನಿಲ್ಲ. ನಾನು ಅವ್ರನ್ನ ನಂಬ್ತೀನಿ. ಗೈಸ್ ಇವಾಗ ನಾವು ಹೊರಡ್ತಾ ಇದ್ದೀವಿ. ನಮ್ಮಮ್ಮ ಕೂತಿದ್ದಾರೆ, ಕಾಣ್ತಾ ಇಲ್ಲ. ನಮ್ಮಮ್ಮ ಕುಟಿ ಬರ್ತಾ ಇದ್ದಾರೆ. ನಮ್ಮ ದೇವೇಟ ರೆಡಿಯಾಗಿ ಡ್ರಾಪ್ ಮಾಡಕ್ ಬರ್ತಾ ಇದ್ದಾರೆ, ಆದ್ರೆ ನಾನು ಹಂಗೆ ಹೋಗ್ತಾ ಇದ್ದೀನಿ. ಸೊ ಸೇ ಬಾಯ್ ಬಾಯ್ ಟು ಕೇರಳಮ್ಮ. ಬಾಯ್ ಬಾಯ್ ಟು ಕುಂಡಂಗುಳಿ. ಮತ್ತೆ ಯಾವಾಗ ಬರ್ತೀಯಾ? ನಾನಾ? ಮತ್ತೆ ನೀವ್ ಯಾವಾಗ ಹೇಳ್ತೀರಾ ಅವಾಗ ಬರ್ತೀನಿ. ವಾ ನೋಡಿ ಗೈಸ್, ನಮ್ಮ ಮೇಲೇನೆ ಹಾಕ್ಬಿಡ್ತಾರೆ ಯಾವಾಗ್ಲೂ, ನಮ್ಮ ತಲೆ ಮೇಲೇನೆ. ನೀನ್ ಹೋಗ್ಲೇಬೇಡ, ಇಲ್ಲೇ ಇರು. ನನ್ನ ಬೆಂಗಳೂರು ನೋಡ್ಬೇಕಲ್ಲ, ನಾನು ಹೋಗಿ ನೋಡಿ ಗೈಸ್, ಹಂಗೂ ಹೇಳ್ತಾರೆ ಹಿಂಗೂ ಹೇಳ್ತಾರೆ. ದೇವ್ರೆ ಗೈಸ್, ನಮ್ಮಮ್ಮಗೆ ಅವಿಲ್ ಮಿಲ್ಕ್ ಇಸ್ಕೊಟ್ವಿ. ನಮ್ಮಮ್ಮಗೆ ಅವಿಲ್ ಮಿಲ್ಕ್ ಅಂದ್ರೆ ತುಂಬಾ ಇಷ್ಟ ಗೈಸ್. ಸರಿ ಹೋಗ್ತಾನು ಒಂದ್ಸತಿ ಈಸ್ಕೊಟ್ಬಿಡೋಣ ಅಂತ ಲಾಸ್ಟ್ ಒನ್ ಟೈಮ್ ಅವ್ರು ಚೆನ್ನಾಗಿ ಮಾಡ್ಕೊಡ್ತಾರೆ, ಅದಕ್ಕೆ ಅವಿಲ್ ಮಿಲ್ಕ್ ಇಸ್ಕೊಂಡ್ವಿ. ಚೆನ್ನಾಗಿದ್ಯಾ? ಹೊಟ್ಟೆ ತಂಪಾಗತ್ತೆ ಗೈಸ್. ಗೈಸ್ ಬಸ್ ಸ್ಟ್ಯಾಂಡಿಗೆ ರೀಚ್ ಆದ್ವಿ. ಇದೇ ಬಸ್ಸು ಗೈಸ್, ನಮ್ಮಮ್ಮ ಹೋಗೋ ಬಸ್ಸು. ನಮ್ಮಮ್ಮ ಹೋಗ್ತಾ ಇದ್ದಾರೆ, ಹುಷಾರು. ಹೋಗಿ 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 ಮುಂದೆ ಹೋಗಿ. ಒಂದ್ ವಾರ ಆದ್ಮೇಲೆ ಹೋಗಕ್ಕೆ, ಏನೋ 1 ತಿಂಗಳಾದ್ಮೇಲೆ ಹೋಗ್ತಾ ಇರೋ ತರ ಫೀಲ್ ಆಗ್ತಿದೆ ನನಗೆ. ಹುಷಾರ್ಮಾ, ಸರಿನಾ? ಸರಿ ಹುಷಾರು, ಸರಿನಾ? ಕೊಯ್ನೂರಲ್ಲಿ ಹೋಗ್ತಾ ಇದೆಯಾ? ಹುಷಾರಾಗಿ ಹೋಗ್ಬಿಟ್ವಾ? ಅಯ್ಯೋ ಮುತ್ತು ಲಿಪ್ ಕಿಸ ಕೊಟ್ಬಿಟ್ರು ಪಬ್ಲಿಕ್ ಅಲ್ಲಿ ನಮ್ಮಮ್ಮಗೆ. ಬೇಜಾರಿಲ್ಲ ನನಗೆ, ಅಮ್ಮ ಕುಟಿನ್ ಬಿಟ್ಟು ಹೋಗಿ ಬೇಜಾರ. ಓ ನನ್ನ ಇವ್ರ ಪ್ರೀತಿ
ಬೇಡ ಬೇಡ ಬೇಡ. ಬೇಜಾರು ಮಾಡೋಣ. ಸರಿ ಇಲ್ಲಿಂದ ನೋಡು, ಇಲ್ಲೈತೆ ಚಪ್ಪಲಿ ಬಿಚ್ಚು. ನೀರ್ ಬೇಕಾ? U6 ಅದು ಬೇಬಿ. U6 ആ സൈഡല്ലേ ഒരാള് ശരി അമ്മ. ತಲೆ 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 ಇದು ಅಲ್ಲಿ ಇಟ್ಕೊಂಡು. ശരി അമ്മ. ಸರಿ ಹುಷಾರ್, ತಲೆ ಪರ್ಸಲ್ಲ ಹುಷಾರು, ತಲೆ ആ വാ. ആ കം ബേബി ലെറ്റ്സ് ഗോ. ಹುಷಾರು. കരണ്ട ബാബേ. ಇಷ್ಟು ಕಷ್ಟ ಗೈಸ್, ತುಂಬಾ ಕಷ್ಟಪ್ಪ. ನಾ ಇರ್ಕಿಲ್ಲಯಾ ಗಂಡೆ ಇದೆ ಬೇಜಾರು ಬೇಡ ಸರಿನಾ. ಓಯ್ ಮುಗಿತ್ತು. ಬೇಜಾರು ಬೇಡ. ಹೋದ್ರು ಬೇಜಾರು ಬೇಡ. ಬೇಜಾರು ಏನಿಲ್ಲ ಗೈ, ಸುಮ್ಮನೆ ಅಂದ ಬೇಜಾರಲ್ಲಿ ಏನು ಬೇಕು ಹೇಳಿ. ಡೈಮಂಡ್ ನೆಕ್ಲೆಸ್. ಡೈಮಂಡ್ ನೆಕ್ಲೇಸ್ ಅಪ್ಪ. ಸರಿ ಬಾಯ್, ಮುಚ್ಕೊಂಡು ಹೋಗು ಹೆಂಡತಿ. ಸೊ ಗೈಸ್, ನಮ್ಮಮ್ಮನ ಕಳ್ಸ್ಕೊಟ್ವಿ ಹುಷಾರಾಗಿ. ಸೊ ನಮ್ಮ ಮಿನಿ ಟ್ರಿಪ್ಪು, ಮಿನಿ ಏನಂತಾರೆ ಎಂಜಾಯ್ಮೆಂಟ್ ಮುಗೀತು ಗೈಸ್ ಇಲ್ಲಿಗೇನೆ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ ಸಪೋರ್ಟ್ ಅಂತೂ ಬೇಕೇ ಬೇಕು ಗೈಸ್. ಸಿಸ್ಟರ್ ಹೋಗಿ ಅಮ್ಮುಗುಟ್ಟಿ ಅವರು ಸಿಸ್ಟರ್ ಹೋದ್ರಂತೆ. ಸೊ ಲವ್ ಯು ಆಲ್ ಗೈಸ್.